ನಮಸ್ಕಾರ. ಜಾಬ್ ನ್ಯೂಸ್ ವೀಕ್ಷಕರೇ, ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ನ 12ನೇ ಸೀಸನ್ ಮುಗಿದಿದೆ. ಹಾಸ್ಯ ನಟ ಗಿಲ್ಲಿ ವಿಜೇತರಾಗಿ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಅಭಿಮಾನಿಗಳ ಮೆಚ್ಚುಗೆಯಲ್ಲಿ ಮಿಂದೇಳುತ್ತಿದ್ದಾರೆ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಬಹಳ ಜನಪ್ರಿಯತೆ ಪಡೆದಿತ್ತು. ಏನಿಲ್ಲವೆಂದರೂ ರಾಜ್ಯದ 30% ಜನರು ಈ ಕಾರ್ಯಕ್ರಮವನ್ನ ಒಂದಲ್ಲ ಒಂದು ರೀತಿಯಲ್ಲಿ ನೋಡಿದ್ದರು ಅನ್ನುತ್ತಿವೆ ಅಧ್ಯಯನಗಳು. ನೀವು ಕೂಡ ಈ ಕಾರ್ಯಕ್ರಮವನ್ನ ನೋಡಿರಬಹುದು ಅಥವಾ ಫಾಲೋ ಮಾಡುತ್ತಿರಬಹುದು. ಹೀಗಾಗಿ ಈ ಬಾರಿಯ ವಿನ್ನರ್ ಗಿಲ್ಲಿ ನಟನ ಬಗ್ಗೆ ನಿಮಗೆ ಗೊತ್ತೇ ಇರುತ್ತದೆ. ಎಲ್ಲ ಸ್ಪರ್ಧಿಗಳನ್ನು ಹಿಂದಿಕ್ಕಿ ನಿರೂಪಕ ಸೂಪರ್ ಸ್ಟಾರ್ ಕಿಚ್ಚ ಸುದೀಪರ ಕೈಯಿಂದ ಟ್ರೋಫಿ ಪಡೆದುಕೊಂಡ ನಮ್ಮ ಈ ಹಳ್ಳಿ ಹೈದ ಗಿಲ್ಲಿಯ ಸಾಧನೆಯ ಹಿಂದೆ ನಾವೆಲ್ಲರೂ ಕಲಿಯಬೇಕಾದ ಹಲವು ಪಾಠಗಳಿವೆ. ಆತನ ಯಶಸ್ಸಿನಲ್ಲಿ ನಮ್ಮ ಯಶಸ್ಸಿನ ಗುಟ್ಟು ಅಡಗಿದೆ. ಸ್ನೇಹಿತರೆ, ಹಾಗಿದ್ದರೆ ತಡಬೇಕೆ? ಯಶಸ್ಸು ಪಡೆಯಲೇಬೇಕೆಂದು ಶ್ರಮಿಸುತ್ತಿರುವ ನಾವು ಗಿಲ್ಲಿಯಿಂದ ಯಾವೆಲ್ಲ ಲೈಫ್ ಲೆಸನ್ ಕಲಿಯಬಹುದು ಎಂಬುದನ್ನ ಈಗ ನೋಡೋಣ. ಗಿಲ್ಲಿ ಹೇಳಿದ ಮೊದಲ ಪಾಠ: ಯಾವುದೇ ಕೆಲಸಕ್ಕಾದರೂ ಇರಲಿ ಸಿದ್ಧತೆ. ಗಿಲ್ಲಿ ನಟ ಬಿಗ್ ಬಾಸ್ 12ನೇ ಸೀಸನ್ಗೆ ಆಯ್ಕೆಯಾದ ಮೊದಲ ಸ್ಪರ್ಧಿಯಂತೆ. ಬಹಳ ಮೊದಲೇ ಕಲರ್ಸ್ ಕನ್ನಡ ಅವರನ್ನ ಆಯ್ಕೆ ಮಾಡಿಕೊಂಡಿತ್ತು. ಈ ವಿಷಯವನ್ನ ನಿರೂಪಕ ಕಿಚ್ಚ ಸುದೀಪ್ ಅವರೇ ವೀಕೆಂಡ್ ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿದ್ದರು. ಹೀಗಾಗಿ ಗಿಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಲು ಬಹಳ ಸಮಯ ಸಿಕ್ಕಿತ್ತು. ಗಿಲ್ಲಿ ನಟ ಆ ಆಹ್ವಾನವನ್ನ ಒಪ್ಪಿಕೊಂಡ ನಂತರ ಸುಮ್ಮನಿರಲಿಲ್ಲ. ಸಮಯ ವ್ಯರ್ಥ ಮಾಡಲು ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾನೇನು ಮಾಡಬಹುದು ಎಂದು ಯೋಚಿಸಿದರು. ಇದಕ್ಕಾಗಿ ಹಳೆಯ ಸೀಸನ್ಗಳನ್ನು ನೋಡಿದರು. ಈ ಹಿಂದೆ ಗೆದ್ದವರು ಏನೆಲ್ಲ ಮಾಡುತ್ತಿದ್ದರು, ಹೇಗೆ ವರ್ತಿಸುತ್ತಿದ್ದರು ಎಂಬುದನ್ನು ತಿಳಿದುಕೊಂಡು ತಾನು ಈ ದೊಡ್ಡ ಮನೆಯಲ್ಲಿ ಹೇಗಿರಬೇಕೆಂದು ತೀರ್ಮಾನಿಸಿಕೊಂಡೇ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದರು. ಇದನ್ನು ಅವರೇ ನಟ ಸುದೀಪ್ ಮುಂದೆ ಹೇಳಿಕೊಂಡಿದ್ದಾರೆ. ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ಯಾರು ಏನೇ ಹೇಳಿದರೂ, ಏನೇ ಮಾಡಿದರೂ, ಎಷ್ಟೇ ಒತ್ತಡ ಹೇರಿದರೂ, ನಿಂದಿಸಿದರೂ ತಮ್ಮ ತೀರ್ಮಾನದಂತೆಯೇ ಗಿಲ್ಲಿ ನಡೆದುಕೊಂಡರು. ಗೆಲುವಿನ ಒಂದೊಂದೇ ಮೆಟ್ಟಿಲೇರುತ್ತಾ ಬಂದರು. ಕೊನೆಗೆ ಟ್ರೋಫಿ ಎತ್ತಿ ಹಿಡಿದರು. ಬರೀ ಕಾಮಿಡಿ ಮಾಡುತ್ತಿ, ನಿನಗೆ ಬೇರೇನು ಗೊತ್ತಿಲ್ಲ ಎಂದು ಹಂಗಿಸಿದಾಗಲೂ ಮಾತಿನ ಮೇಲೆ ಹಿಡಿತ ಇರಲಿ ಎಂದು ಕಿಚ್ಚ ಸುದೀಪ್ ಎಚ್ಚರಿಸಿದರು. ಅವರು ಅವರಾಗಿಯೇ ಇದ್ದರು. ಮಾತು ಮಾತಿಗೂ ಕಾಮಿಡಿ ಮಾಡುವುದನ್ನು ಮುಂದುವರೆಸಿದ್ದರು. ಏಕೆಂದರೆ ಅವರು ಇದಕ್ಕೆಲ್ಲ ಸಿದ್ಧರಾಗಿಯೇ ಬಂದಿದ್ದರು. ಯಾವುದೇ ಯಶಸ್ಸಿಗಾದರೂ ಒಂದಿಷ್ಟು ಸಿದ್ಧತೆ ಬೇಕಾಗಿರುತ್ತದೆ. ನಾವು ಕೂಡ ಸಮಯ ವ್ಯರ್ಥ ಮಾಡದೆ ಸಿದ್ಧತೆ ಮಾಡಿಕೊಂಡೇ ಫೀಲ್ಡ್ಗಿಳಿಯೋಣ. ಗಿಲ್ಲಿಯಂತೆ ಯಶಸ್ಸನ್ನು ಪಡೆಯೋಣ. ಸೋತರೂ ಕುಗ್ಗದಿರಿ, ಪ್ರಯತ್ನ ಬಿಡಬೇಡಿ. ನಾವು ಯಾವುದಾದರೂ ಪರೀಕ್ಷೆಯಲ್ಲಿ ವಿಫಲವಾದರೆ, ಕೆಲಸದಲ್ಲಿ ಸೋತರೆ ಕುಗ್ಗುತ್ತೇವೆ. ಇದರ ಸಹವಾಸವೇ ಸಾಕು ಎಂದು ದೂರ ಸರಿಯುತ್ತೇವೆ. ಆದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಾಗೆ ಮಾಡಲಿಲ್ಲ. ಅವರಿಗೆ ಇದೇನು ಮೊದಲ ರಿಯಾಲಿಟಿ ಶೋ ಆಗಿರಲಿಲ್ಲ. ಅವರೇ ಹೇಳಿಕೊಂಡಂತೆ ಇದು ಅವರಿಗೆ 5ನೇ ರಿಯಾಲಿಟಿ ಶೋ. ಈ ಹಿಂದೆ ತಾವು ಭಾಗವಹಿಸಿದ ಶೋಗಳಲ್ಲಿ ಅವರೇನು ಟ್ರೋಫಿ ಗೆದ್ದಿರಲಿಲ್ಲ. ಆದರೆ ಇದೇ ಕಾರಣಕ್ಕೆ ಅವರು ರಿಯಾಲಿಟಿ ಶೋನಿಂದ ದೂರ ಉಳಿಯುವ ತೀರ್ಮಾನ ತೆಗೆದುಕೊಳ್ಳಲಿಲ್ಲ. ಸೋಲೆ ಗೆಲುವಿನ ಸೋಪಾನ ಎಂದುಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಗೆದ್ದೇ ಗೆಲ್ಲಬೇಕೆಂಬ ಹಠವನ್ನಷ್ಟೇ ಇಟ್ಟುಕೊಂಡು ಆಡಲಿಲ್ಲ. ಖುಷಿ ಖುಷಿಯಾಗಿ ಆಡಿದರು. ಕಾವು ನಿನ್ನನ್ನು ಫೈನಲ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಲೇ ಗೆಲುವಿನ ಕಡೆಗೆ ಹೆಜ್ಜೆ ಹಾಕಿದ್ದರು. ನಾವು ಕೂಡ ಸೋಲನ್ನ ಸವಾಲಾಗಿಯೇ ತೆಗೆದುಕೊಂಡು ಗೆಲುವಿನತ್ತ ಖುಷಿ ಖುಷಿಯಿಂದಲೇ ಹೆಜ್ಜೆ ಇಡಬೇಕು. ಗುರಿಯ ಬಗ್ಗೆ, ಮುಟ್ಟುವ ದಾರಿಯ ಬಗ್ಗೆ ಸ್ಪಷ್ಟತೆ ಇದ್ದರೆ ಒತ್ತಡವಿರುವುದಿಲ್ಲ. ಗಿಲ್ಲಿಯ ಈ ಆಟದಲ್ಲಿ ನಮಗೂ ಕಲಿಯಲು ಸಾಕಷ್ಟಿದೆ. 3ನೆಯ ಪಾಠ: ನಾಯಕತ್ವ ಗುಣ ಮುಖ್ಯ. ಯಾವುದೇ ಕೆಲಸದಲ್ಲಿ ನಾವು ಯಶಸ್ಸು ಪಡೆಯಬೇಕಾದರೂ ನಾಯಕತ್ವದ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ಗಿಲ್ಲಿ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸಿದಾಗಿನಿಂದ ಅವರೆಂದೂ ಒಂಟಿಯಾಗಿರಲೇ ಇಲ್ಲ. ಅವರ ಜೊತೆ ಏನಿಲ್ಲವೆಂದರೂ 3-4 ಸ್ಪರ್ಧಿಗಳು ಇದ್ದೇ ಇರುತ್ತಿದ್ದರು. ನನ್ನ ಆಟ ಮಾತ್ರ ನಾನು ಆಡುತ್ತೇನೆ, ಯಾರು ಏನು ಬೇಕಾದರೂ ಮಾಡಿಕೊಳ್ಳಲಿ ಎಂದು ಸುಮ್ಮನಿರಲಿಲ್ಲ. ಬೇರೆಯವರೊಂದಿಗೆ ಬೆರೆತರು. ರಕ್ಷಿತಾಳ ಪರವಾಗಿ ನೇರವಾಗಿ ನಿರ್ಧಾರ ತೆಗೆದುಕೊಂಡು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡರು. ಜನ ಮೆಚ್ಚುಗೆ ಪಡೆದ ಮನೆಯ ಕ್ಯಾಪ್ಟನ್ ಆದರು. ತಾವು ಕ್ಯಾಪ್ಟನ್ ಆಗಿದ್ದಾಗ ಯಾವ ಕೆಲಸವನ್ನು ಯಾರಿಂದ ಹೇಗೆ ಹೇಳಿ ಮಾಡಿಸಬೇಕೆಂಬುದನ್ನು ಅರ್ಥ ಮಾಡಿಕೊಂಡು ಮನೆಯ ಎಲ್ಲಾ ಕೆಲಸಗಳು ಸುಗಮವಾಗಿ ನಡೆಯುವಂತೆ ನೋಡಿಕೊಂಡರು.
ಕೊನೆಯ ದಿನದವರೆಗೆ ಇಡೀ ಮನೆಯ ಚಟುವಟಿಕೆಗಳು ತಮ್ಮ ಸುತ್ತಲೇ ನಡೆಯುವಂತೆ ನೋಡಿಕೊಂಡರು. ಇದೇ ನಾಯಕತ್ವದ ಗುಣ. ನಾವು ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಿಗೆ, ಬೇಕು ಬೇಡಗಳಿಗೆ ಸ್ಪಂದಿಸುತ್ತಲೇ ನಾಯಕರಾಗಿ ಹೊರಹೊಮ್ಮಬೇಕು. 4ನೆಯ ಪಾಠ, ಬೇರೆಯವರ ಅಭಿಪ್ರಾಯ ಕೇಳಿಸಿಕೊಳ್ಳಿ. ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದರೂ ಅದರ ಬಗ್ಗೆ ಬೇರೆಯವರು ಏನು ಹೇಳುತ್ತಾರೆ ಎಂಬುದನ್ನು ಗಿಲ್ಲಿ ಕೇಳಿಸಿಕೊಳ್ಳುತ್ತಿದ್ದರು. ಕಾವ್ಯ ಅಥವಾ ರಕ್ಷಿತಾ, ರಘು ಅಥವಾ ರಜತ್ ಯಾರೇ ಏನೇ ಹೇಳಿದರೂ ಕೇಳಿಸಿಕೊಳ್ಳುತ್ತಿದ್ದರು. ಅಗತ್ಯವಾಗಿರುವಾಗಲೆಲ್ಲ ತಾವೇ ವಿಷಯವನ್ನ ಪ್ರಸ್ತಾಪಿಸಿ ಅವರ ಮನದಲ್ಲಿ ಏನಿದೆ ಎಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಬೇರೆಯವರು ಅಭಿಪ್ರಾಯ ಹೇಳುವಾಗ ಕೇಳಿಸಿಕೊಳ್ಳದೆ ಮುಖ ತಿರುಗಿಸುತ್ತಿರಲಿಲ್ಲ. ಹೀಗಾಗಿ ಗಿಲ್ಲಿಯ ಬಳಿಯೇ ಎಲ್ಲರೂ ಕುಳಿತು ಮಾತನಾಡುತ್ತಿದ್ದರು. ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದರು. ಆದರೆ ಕೊನೆಗೆ ತಮ್ಮ ತೀರ್ಮಾನವನ್ನು ತಾವೇ ತೆಗೆದುಕೊಳ್ಳುತ್ತಿದ್ದರು. ಸಮಯವನ್ನು ಎಣಿಕೆ ಮಾಡುವ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡರ ದಿಕ್ಕು ತಪ್ಪಿಸಲು ಕೆಟ್ಟ ಮಾತುಗಳನ್ನು ಆಡಿದ್ದ ಗಿಲ್ಲಿ, ರಘು ಬೇಡ ಬೇಡ ಎಂದರೂ ಹೋಗಿ ಕ್ಷಮೆ ಕೇಳಿದ್ದರು. ನಾವು ಅಷ್ಟೇ, ಎಲ್ಲರ ಮಾತನ್ನು ಕೇಳೋಣ, ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಗೌರವಿಸೋಣ, ನಮ್ಮ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳೋಣ. 5ನೇ ಮತ್ತು ಕೊನೆಯ ಪಾಠ, ವಿನಯವಂತರಾಗಿರೋಣ. ನಾವು ಎಷ್ಟೇ ಎತ್ತರಕ್ಕೇರಿದರೂ ಜತೆಗಿದ್ದವರನ್ನ ಮರೆಯಬಾರದು, ಹತ್ತಿದ ಏಣಿಯನ್ನ ದೂರ ಸರಿಸಬಾರದು, ಎಲ್ಲರೊಂದಿಗೂ ವಿನಯತೆಯಿಂದ ನಡೆದುಕೊಳ್ಳಬೇಕು. ಈ ಪಾಠವನ್ನು ಬಿಗ್ ಬಾಸ್ ನೋಡಿದ ಎಲ್ಲರಿಗೂ ಗಿಲ್ಲಿ ಹೇಳಿಕೊಟ್ಟಿದ್ದಾರೆ. ಮನೆಗೆ ಬಂದ ಅತಿಥಿಗಳೊಂದಿಗೆ ಕೆಲವೊಮ್ಮೆ ಅಬ್ಬರಿಸಿ ಮಾತನಾಡಿದ ಗಿಲ್ಲಿ ಕೊನೆಗೆ ಅವರೊಂದಿಗೆ ಬೆರೆಯುತ್ತಿದ್ದ ರೀತಿಯೇ ಬೇರೆಯಾಗಿತ್ತು. ದೊಡ್ಡವರೊಂದಿಗೆ ವಿನಯದಿಂದಲೇ ಮಾತನಾಡಿ ಅವರಿಗೆ ತನ್ನಿಂದ ನೋವಾಗಿದೆ ಎನಿಸಿದಾಗ ಕ್ಷಮೆ ಯಾಚಿಸುತ್ತಿದ್ದರು. ತನ್ನ ಶತ್ರುವಂತೆ ಮಾತಿನಲ್ಲಿ ತಿವಿದರೂ ತನಗಿಂತ ಹಿರಿಯರಾದ ಅಶ್ವಿನಿ ಗೌಡರ ಬಳಿ 1 ಬಾರಿ ಕ್ಷಮೆಯಾಚಿಸಿದ್ದರು. ಯಾರಾದರೂ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅತಿ ವಿನಯದಿಂದ ಅದನ್ನು ಸ್ವೀಕರಿಸಿಕೊಂಡೇ ಬಂದಿದ್ದಾರೆ. ಫಿನಾಲೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ನಿರೂಪಕ ಕಿಚ್ಚ ಸುದೀಪ್ ಬಗ್ಗೆ ಹಾಗೂ ತನಗೆ ಆತ್ಮೀಯರಾಗಿದ್ದ ಮನೆಯ ಸದಸ್ಯರ ಬಗ್ಗೆ ಗಿಲ್ಲಿ ಆಡಿದ ಪ್ರತಿಯೊಂದು ಮಾತು ವಿನಯತೆಯಿಂದ ಕೂಡಿದ್ದವು, ಹೃದಯಾಂತರಾಳದಿಂದ ಹೊರಹೊಮ್ಮಿದ್ದವು. ಬಿಗ್ ಬಾಸ್ ಟ್ರೋಫಿ ಗೆದ್ದ ನಂತರ ಅವರಾಡಿದ ಮಾತುಗಳು ಅವರಲ್ಲಿನ ವಿನಯತೆಗೆ, ಸರಳತೆಗೆ ಸಾಕ್ಷಿಯಾಗಿವೆ. ನಾವು ವಿನಯರಾಗಿರೋಣ. ಜೀವನದಲ್ಲಿ ನಮ್ಮ ಸಹಜೀವಿಗಳೊಂದಿಗೆ ವಿನಯತೆಯಿಂದಲೇ ನಡೆದುಕೊಳ್ಳೋಣ. ಈ ಜೀವನವನ್ನು ಸುಂದರವಾಗಿರಿಸಿಕೊಳ್ಳೋಣ. ಯಶಸ್ಸಿನ ಗುರಿ ತಲುಪೋಣ. ಬಿಗ್ ಬಾಸ್ ಗೆದ್ದ ಗಿಲ್ಲಿ ನಮಗೆ ಈ ಎಲ್ಲ ಪಾಠ ಹೇಳಿದ್ದಾರೆ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವು ಕೂಡ ಈ ಜಗತ್ತೆಂಬ ಬಿಗ್ ಬಾಸ್ ಮನೆಯಲ್ಲಿ ಯಶಸ್ಸೆಂಬ ಟ್ರೋಫಿಯನ್ನ ನಮ್ಮದಾಗಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನಿಮಗೆ ಗಿಲ್ಲಿಯ ಈ ಪಾಠಗಳು ಇಷ್ಟವಾದರೆ ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಉದ್ಯೋಗ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.